ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಓಹ್, ಇದೇನವ ಇದು? ಪಾದ ಪೂಜೆ ಮಾಡ್ತಿರುವಂಗದೆ. ಏನ್ ವಿಶೇಷ? ಇದೇಬೇಡ, ಇವತ್ತು ನಿನಗೆ ಭೀಮ್ ಅಮಾವಾಸ್ಯೆ ಅಂತ ಗೊತ್ತಿಲ್ಲಲ್ಲ? ಓ, ಗೊತ್ತಿತ್ತು. ಆದ್ರೆ ಭೀಮ್ ಅಮಾವಾಸ್ಯೆಗೂ ಈ ಪಾದ ಪೂಜೆಗೂ ಏನ್ ಸಂಬಂಧ ಅಂತ ಗೊತ್ತಿರ್ಲಿಲ್ಲ. ಏನವದು? ಭೀಮ್ ಅಮಾವಾಸ್ಯೆ ಅಂತಂದ್ರೆ ಶಿವ ಪಾರ್ವತಿಗೆ ಸಂಬಂಧಪಟ್ಟಿದ್ದು ಕಂದ. ಪಾರ್ವತಿ ಅಂದ್ರೆ ಸಮೃದ್ಧಿ, ಸಂತಾನ, ಪತಿವ್ರತೆಯ ಸಂಕೇತ. ಮದುವೆ ಆಗದೆ ಇರೋ ಹೆಣ್ಮಕ್ಳು ಈ ಭೀಮ್ ಅಮಾವಾಸ್ಯೆ ದಿನ ಶಿವ ಪಾರ್ವತಿಗೆ ಪೂಜೆ ಮಾಡಿದ್ರೆ ಭೀಮ್ನಂತ ಗಂಡ ಸಿಗ್ತಾನೆ ಅಂತ ನಂಬಿಕೆ. ಅದೇ ರೀತಿ ಈ ಭೀಮ್ ಅಮಾವಾಸ್ಯೆ ದಿನ ಮದುವೆ ಆಗಿರೋ ಹೆಣ್ಮಕ್ಳು ತನ್ನ ಗಂಡನ್ಗೆ ಪಾದ ಪೂಜೆ ಮಾಡಿದ್ರೆ ಅವ್ರ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗಿರುತ್ತೆ. ಮುಂದಿನ ಭೀಮ್ ಅಮಾವಾಸ್ಯೆಗೆ ಪೂರ್ವಿನೂ ನಿಂಗೆ ಇದೇ ತರ ಪೂಜೆ ಮಾಡ್ತಾಳೆ. ಅವಾಗ ನಿಂಗೆಲ್ಲ ಅರ್ಥ ಆಗುತ್ತೆ. ಅದಕ್ಕೆ ನಾನು ಅವಕಾಶ ಕೊಟ್ರೆ ಅಲ್ವಾವ ನಾನು ತಾಳಿ ಕಟ್ಟಿರೋದು ಭಾವನವ್ರಿಗೆ. ಅವರು ನನ್ನ ಹೆಂಡತಿ. ಪೂಜೆ ಮಾಡಿಸ್ಕೊಂಡ್ರೆ ಅವರಿಂದನೇ ಮಾಡಿಸ್ಕೋಬೇಕು. ನನಗೂ ಭಾವನವ್ರ ಜೊತೆ ಮದುವೆ ಆಗಿದೆ. ಆದರೆ ನಾನು ಪಾದ ಪೂಜೆ ಮಾಡಿಸ್ಕೊಳಕ್ಕಾಗಲ್ಲ. ಅವ್ರ ತಾಳಿಗೆ ಅರ್ಶಿನ ಕುಂಕುಮನೂ ಹಚ್ಚೋಕ್ಕಾಗಲ್ಲ. ಆದರೆ ನನ್ನ ಕಡೆಯಿಂದ ಅರ್ಶಿನ ಕುಂಕುಮ ಅವ್ರ ಕೈಗೆ ಸೇರೋ ಹಾಗೆ ಮಾಡಬೇಕು. ಹೆಂಗೆ ಮಾಡೋದು? ಹೇಳಿ ಪೂರ್ವಿ ಅವರೇ. ಒಂದು ನಿಮಿಷ. ನಮ್ಮ ಅಣ್ಣನೂ ಇದ್ದಾರೆ, ನಮ್ಮ ಅಬ್ಬನೂ ಇದ್ದಾರೆ. ಫೋನು ಸ್ಪೀಕರಲ್ಲದೆ, ಮಾತಾಡಿ. ಅತ್ತೆ ಚೆನ್ನಾಗಿದ್ದೀರಾ? ಬಾಬಾ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಮ್ಮ. ಸಿದ್ದು ಅವರೇ, ಇವತ್ ಏನ್ ವಿಶೇಷ ಅಂತ ಗೊತ್ತಿದ್ಯಾ? ಗೊತ್ತು. ಭೀಮ್ ಅಮಾವಾಸ್ಯೆ. ಪರವಾಗಿಲ್ವೇ, ತಿಳ್ಕೊಂಡ್ ಬಿಡಿದ್ದೀರಾ? ಅವನೆಲ್ಲಿ ತಿಳ್ಕೊಂಡವನವ, ನಾವ್ ಹೇಳಿದೀವಿ. ಇವತ್ತು ನಮ್ಮ ಮನೆಯಲ್ಲಿ ಅಮ್ಮ ಅಪ್ಪಂಗೆ ಪಾದ ಪೂಜೆ ಮಾಡಿ ಆಶೀರ್ವಾದ ತಗೊಂಡ್ರು. ನನಗೂ ನಿಮ್ಮ ಆಶೀರ್ವಾದ ತಗೋಬೇಕು ಅನ್ನಿಸ್ತಿದೆ. ಮನೆಗೆ ಬರ್ಲಾ? ಹಾಗೆಲ್ಲ ಮದ್ವೆಗೆ ಮುಂಚೆನೆ ಆಶೀರ್ವಾದ ತಗೋಬಾರ್ದು. ಅವನ ಕೈಲಿ ತಾಲಿ ಕಟ್ಟಿಸ್ಕೊಂಡು ಅವ್ನಿಗೆ ಹೆಂಡತಿ ಆದ್ಮೇಲೆ ಪೂಜೆ ಮಾಡಿದ್ರೆ ಅದಕ್ಕೊಂದು ಫಲ ಸಿಗುತ್ತೆ. ಇನ್ನೇನು ಸ್ವಲ್ಪ ದಿನದಲ್ಲೇ ನಿಮ್ ಮದ್ವೆ ಆಗುತ್ತಲ್ಲ, ಅವಾಗ ಅವ್ನ ಪಾದ ಪೂಜೆ ಮಾಡುವಂತೆ. ಈಗ ಅವನ್ಗೆ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಪೂಜೆ ಮಾಡು. ಓ ಹೌದಾ ಆಂಟಿ, ನನಗೆ ಗೊತ್ತಿರ್ಲಿಲ್ಲ. ಸರಿ, ಇವಾಗ ಅವ್ರ ಹೆಸರಲ್ಲಿ ದೇವ್ರಿಗೆ ಪೂಜೆ ಮಾಡ್ತೀನಿ. ಮದ್ವೆ ಆದ್ಮೇಲೆ ಅವ್ರ ಪಾದ ಪೂಜೆ ಮಾಡಿ ಅವ್ರ ಹತ್ರನೇ ಆಶೀರ್ವಾದ ತಗೋತೀನಿ. ಸರಿ ಅಮ್ಮ. ಬಾಯ್. ನೋಡ್ದೇನವ, ನಮ್ ಪೂರ್ವಿಗೆ ಗಂಡಾಗೋನ್ ಬಗ್ಗೆ ಎಷ್ಟು ಪ್ರೀತಿ ಅದೆ ಅಂತ. ನಿಜ ಕಣ, ಇವರಿಬ್ರು ಜೋಡಿ ನೋಡ್ತಾ ಇದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಭಾವನವ್ರ ಜೊತೆ ಭೀಮ್ ಅಮಾವಾಸ್ಯೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ಇವ್ರು ನಂಗೆ ಇಷ್ಟ ಇಲ್ದಿರೋಳ ಬಗ್ಗೆ ಮಾತಾಡ್ತಿದ್ದಾರೆ. ಮತ್ತೆ ಯಾವಾಗ ಇವ್ರಿಗೆ ನನ್ನ ಬಗ್ಗೆ ಅರ್ಥ ಆಯ್ತದೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.